ಹಲೋ ಫ್ರೆಂಡ್ಸ್, ಕೃಷಿಗಾರ ಯಶು ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ ಅಡಕೆ ಗಿಡವನ್ನು ಹೇಗೆ ನಾವು ಪ್ಯಾಕೆಟ್ಟಿಗೆ ಹಾಕಬೇಕು ಎನ್ನುವ ಮಾಹಿತಿ ಮತ್ತು ಅಡಕೆ ಗಿಡದ ಒಳಗೆ ಫಾರಂ ಕಡ್ಡಿಯನ್ನು ನೆಟ್ಟರೆ ಹೇಗೆ ಅಡಕೆ ಗಿಡ ಆಗುತ್ತೆ ಎನ್ನುವ ಮಾಹಿತಿಯನ್ನು ತಿಳಿಸುತ್ತಿದ್ದೀನಿ. ಈ ಎರಡು ಮಾಹಿತಿಗಳನ್ನು ತಿಳಿಯಬೇಕೆನ್ನುವಂದರೆ ಪೂರ್ಣ ವಿಡಿಯೋವನ್ನು ನೋಡಿ. ಈಗ ನಾನು ಫಸ್ಟು ಅಡಕೆ ಸಸಿಯನ್ನು ಪ್ಯಾಕೆಟಿಗೆ ಹೇಗೆ ಹಾಕಬೇಕು ಎನ್ನುವ ಮಾಹಿತಿಯನ್ನು ತೋರಿಸುತ್ತೀನಿ. ನೆಕ್ಸ್ಟ್ ಇದಾದ ನಂತರ ಅಡಕೆ ಗಿಡದ ಒಳಗೆ ಫಾರಂ ಕಡ್ಡಿಯನ್ನು ನೆಟ್ಟರೆ ಹೇಗೆ ಆಗುತ್ತೆ ಎನ್ನುವ ಮಾಹಿತಿಯನ್ನು ಹೇಳುತ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿಗೆ ಅಂಟು ಅಡಿಕೆ ಗಿಡ ಹಾಕೋರೆ ಎಲ್ಲ ಹಳ ಕಾಂಗ್ರೆಸ್ ಸೈಡೆಲ್ಲ ಬೆಳೆಯುತ್ತೈತೆ. ಕಿತ್ತಾಕ್ಬೇಕಾಯ್ತು, ಕಿತ್ತಾಕ್ತಾರೆ, ಕಿತ್ತಾಕ್ತೀವಿ. ನೋಡಿ ಇಲ್ಲಿಂದ ಇಲ್ಲ ಅಂದ್ರೆ 1000 ಅಡಿಕೆ ಗಿಡ ಪ್ಯಾಕೆಟ್ ಹಾಕೋರೆ. ನೋಡಿ ಬರಗಾಲದಲ್ಲಿ ಕರೆಕ್ಟಾಗಿ ನೀರು ಹಾಕ್ತಾನೆ ಒಣಗೋಗೈತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ಅಂಟುವೆ ಅಡಿಕೆ ಗಿಡ ಪ್ಯಾಕೆಟ್ನೇ ಮಡಗಿರೋದು. ಅಲ್ಲಿಂದ ಅಲ್ಲಿ ಅಂಟುವೆ ಇಲ್ಲ 900-1000 ಅಡಿಕೆ ಗಿಡ ಪ್ಯಾಕೆಟ್ ಐತೆ. ನೋಡಿ ಫ್ರೆಂಡ್ಸ್, ನಿಮಗೆ ಈ ರೀತಿ ಹಾಕಿದ್ದರೆ ಎರಡು ಅನುಕೂಲತೆ. ಏನಪ್ಪ ಅಂದರೆ ನೀವು ಮಾರೋಕ್ಕೂ ಮಾಡ್ಕೋಬೋದು. ಒಂದು ಪ್ಯಾಕೆಟ್ 25 ರೂಪಾಯಿ ಒಂದು ವರ್ಷ ಆದಮೇಲೆ. ನೋಡಿ 1000ಕ್ಕೆ 25 ರೂಪಾಯಿ ಅಂದರೆ ಒಂದು ಪ್ಯಾಕೆಟ್ಗೆ ಎಷ್ಟಾಯಿತು ನೀವೇ ನೋಡಿ ಲೆಕ್ಕ ಹಾಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನಕ್ಕಪ್ಪ ಅಂದರೆ ನಾಟಿ ಹಾಕೋರು ಇನ್ನೂ ಚೆನ್ನಾಗಿ ಬರುತ್ತೆ. ಆದರೆ ಅಲ್ಲಿ ಏನಪ್ಪ ಅಂದರೆ ಜಾಸ್ತಿ ಕೆಲಸ, ನೀರು ಬಿಡ್ತಾ ಇರಬೇಕು, ಹಂಗೇನು ತಪ್ಪಿಸೋಂಗಿಲ್ಲ. ಮತ್ತು ನಾವು ಏನಾರೇ ಆಡು ಕುರಿ ದನ ಬಿಟ್ಟಾಗ ಅಲ್ಲಿ ಮೇಯ್ಕತ್ತವೆ. ಇವಾದರೆ ಒಂದು ಮರದಂಡಿನ ಮಾಡೋಗ್ಬಿಟ್ರೆ ಒಂದೊಂದಪ್ಪ ನೀರು ತಪ್ಪಿಸೋದ್ರೆ ಏನೂ ಆಗೋಲ್ಲ. ಆಮೇಲೆ ಜಾಸ್ತಿ ಕಳೆ ಕೀಳಂಗಲ್ಲ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಹಾಕಪ್ಪ ಬಿಟ್ಟವ್ರೆ ಅಂದರೆ ಇಲ್ಲೊಂದು ಸ್ವಲ್ಪ ಬಿಸಿಲು ಹೊಡಿತಿತ್ತು, ಅದರಿಂದ ಈ ಥರ ಕಳೆ ಬಿಟ್ಟಿರೋದು. ಮತ್ತು ಇದು ಹ್ಯಾಕಿಂಗ್ ಬೆಳೆಸ್ಬಿಟ್ಟವ್ರೆ ಅಂತ ಅಂದ್ಕೊಂಡು ಕಿತ್ತಾಕಬೇಕು. ಜಾಸ್ತಿ ಬಂದೈತೆ ಕಳೆ. ಇನ್ನು ನೋಡಿ ಫ್ರೆಂಡ್ಸ್, ನೀವು ಅಡಿಕೆ ಗಿಡ ಪ್ಯಾಕೆಟನ್ನು ಆಗ ಯಾವ ರೀತಿ ನೋಡಿ ಫ್ರೆಂಡ್ಸ್, ಯಾರು 1 kg ಪ್ಯಾಕೆಟ್ಗೆ ಹಾಕಬೇಡಿ. ನೀವು ಬಡ್ಡೆ ಅದ್ರ ಬರುತ್ತೋ ಬಡ್ಡೆ ಬರ್ತದಲ್ಲ, ಅದು ಸಣ್ಣ ಬರುತ್ತೆ. 2 kg ಪ್ಯಾಕೆಟ್ ಕವರಿಗೆ ಹಾಕಿ. ಮತ್ತು ನೀವು ಹಾಕಬೇಕಂದರೆ ಅರ್ಧ ಮಣ್ಣು ತುಂಬಿ ಆಮೇಲೆ ಸೊಸಿ ಒಗ್ಗು ಹಾಕಿರತ್ತವ ಕಿತ್ತು ಅಲ್ಲಿಂದ ಅರ್ಧ ಮಣ್ಣು ತುಂಬ ಮೇಲೆ ಅದು ಸೊಸಿ ಮಾಡಿ ಮಣ್ಣು ಫುಲ್ ಹಾಕ್ಬಿಡಿ. ಸ್ವಲ್ಪ ಒಂದು ಗೇಣಷ್ಟು ಇದ್ಬಿಡಿ ಜಾಗವ. ಏಕಪ್ಪ ಅಂದರೆ ನೀರು ನಿಂತ್ಕೋಬೇಕು. ಅದು ಅಂದರೆ ನೋಡಿ ಆ ಥರ ಬಿಡಬೇಕು. ಇನ್ನು ನೋಡಿ ಆ ಥರ ಬಿಡಬೇಕು. ಬಿಟ್ಟೈತೆ ನೋಡಿ. ಆಮೇಲೆ ಅದು ಕ್ಲೀನಾಗಿ ಅಮುಕ್ಬೇಕು. ಅಮುಕಿದ್ರೆ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಇದು ಮಾಡೋದ್ಬಿಟ್ಟು ನೀರು ಬಿಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ಅನುಕೂಲತೆ ಮಾಡಿ ಇದೇ ನೋಡಿ. ಆ 4 ಅಡಿಕೆ ಮರದ್ದು ಸೇರಿಸಿ ನೋಡಿ ಇಲ್ಲಿ ಪಂಜ ಕಟ್ಬಿಟ್ಟು ನೀರು ಬಿಡಬೇಕಾಯ್ತು. ಕರೆಕ್ಟಾಗಿ ಇವ್ರು ಬಿಟ್ಟಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಕಳೆ ಎಲ್ಲ ಬೆಳೆದೈತೆ, ಅದೇನು ಕ್ಲೀನ್ ಮಾಡಿಲ್ಲ, ಮಾಡಬೇಕಾಯ್ತು. ನೋಡಿ ಫ್ರೆಂಡ್ಸ್, ಅಲ್ಲಿ ಅಡಿಕೆ ಗಿಡ ಎಲ್ಲ ಚೆನ್ನಾಗೈತೆ. ಇಲ್ಲಿ ನೋಡಿ ಇಲ್ಲಿ ಹೊಂಟೋಗೈತೆ ಹುಸಿ. ಇದು ಮಳೆ ಕರೆಕ್ಟಾಗಿ ನೀರು ಬಿಡ್ದಾನೆ ಈ ರೀತಿ ಆಗೈತೆ. ಯಾರು ಈ ಥರ ಮಾಡ್ಕೋಬೇಡಿ. ಎಲ್ಲ ಚೆನ್ನಾಗಿ ಬಂದರೆ ಒಂದು ಸೊಸಿ 30ರಿಂದ 25 ಗಂಟೆ ಹೋಗುತ್ತೆ. ಮತ್ತು ನೀವು ಆರಾಮಾಗಿ ನೆಟ್ಕೋಬೋದು. ನೆಟ್ಟಾಗ ಚೆನ್ನಾಗಿ ಬೆಳೆಯುತ್ತೆ ಬೇಗ. ಈಗ ನೀವು ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಭೂಮಿಗೆ ನೆಡಿ. ಅಲ್ಲಿ ಒಂದು ಸ್ವಲ್ಪ ಇದು ಮಾಡಬೇಕು, ವ್ಯವಸಾಯ ಚೆನ್ನಾಗಿ ನೆಡಬೇಕು. ಆ ಬಡ್ಡೆ ಜೋರಾಗಿ ಬರುತ್ತೆ, ಕಿತ್ತಿ ನೆಡಬೇಕು. ನೋಡಿ ಫ್ರೆಂಡ್ಸ್, ಈ ಪಾರ್ಟು ನೆಕ್ಸ್ಟು ಇನ್ನೊಂದು ಹೇಳಿದ್ನಲ್ಲ, ಕಡ್ಡಿ ಅಡಿಕೆ ಗಿಡದೊಳಗೆ ಯಾಕೆ ಫಾರಂ ಕಡ್ಡಿ ನೆಡಬೇಡ್ದು ಅಂತ, ಆ ವಿಡಿಯೋವನ್ನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಫಾರಂ ಕಡ್ಡಿ ನೆಟ್ಬಿಟ್ಟವ್ರೆ ಈ ಅಡಿಕೆ ಗಿಡದೊಳಗೆ. ನೋಡಿ ಈ ಅಡಿಕೆ ಗಿಡ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ನೋಡಿ ಯಾವ ರೀತಿ ಆಗ್ಬಿಟ್ಟೈತೆ. ಅದಕ್ಕೆ ನೋಡಿ ಇನ್ನೂ ಚೆನ್ನಾಗಿ ಬರೋದು ಅಡಿಕೆ ಗಿಡ ಈ ರೀತಿ ಬಂದೈತೆ. ನೋಡಿ ಒಳ್ಳೆ ಎಲ್ಲ ಐತೆ. ನೋಡಿ ಎಲ್ಲ ಈ ಥರ ಆಗುತ್ತೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಫಾರಂ ಕಡ್ಡಿಯ ನೆಡಬೇಕೆಂದರೆ ಖಾಲಿ ಗದ್ದೆ ತೆಂಗಿನ ಮರದ ಪಕ್ಕ ನೆಟ್ಟರೆ ಏನೂ ಆಗೋಲ್ಲ. ಆದರೆ ಈ ಅಡಿಕೆ ಗಿಡದ ಪಕ್ಕ ಅದೇ ಕಾರಣಕ್ಕೂ ನೆಡಬೇಡಿ. ನೋಡಿ ಒಣಗಿ ಹೋಗೈತೆ, ಕರೆಕ್ಟಾಗಿ ಕಾಣಲ್ಲ ನೋಡಿ ಅಲ್ಲೆಲ್ಲವ. ಅದಕ್ಕೆ ನೋಡಿ ಫ್ರೆಂಡ್, ಯಾವುದೇ ಕಾರಣಕ್ಕೂ ಅಡಿಕೆ ಮರದ ಮಧ್ಯ ಮೇಲೆ ನೆಡಬೇಡಿ ಎನ್ನುತ್ತಾ ಹೇಳುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಏನೇ ನೀವು ಅಡಿಕೆ ಗಿಡದೊಳಗೆ ಯಾವುದೇ ಕಾರಣಕ್ಕೂ ನೆಡಬೇಡಿ. ಮತ್ತು ತೆಂಗು ಮರತವ್ ನೆಟ್ಕೊಳ್ಳಿ, ಅದೇನಾಗಲ್ಲ ತೆಂಗು ಮರ. ಆದರೆ ಅಡಿಕೆ ಮರತವ್ ನೆಟ್ಟರೆ ಅದು ಕರೆಕ್ಟಾಗಿ ಬಡ್ಡೆ ಬರೋಲ್ಲ.
ಇದೇ ನೋಡಿ ಆಲೆ ಫಲ ಕೂಡ ಥರ ಬಂದೈತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನೋಡಿ ಅಲ್ಲೆಲ್ಲ ಒಣಗೋಗೈತೆ ಹಸಿ. ಅದಕ್ಕೆ ಕಡ್ಡಿಯನ್ನು ಯಾವುದೇ ಕಾರಣಕ್ಕೂ ನೆಡಬೇಡಿ ಈ ಅಡಿಕೆ ಗಿಡದೊಳಗೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನೋಡಿ ಫ್ರೆಂಡ್, ಇನ್ನೊಂದು ಇದೇ ಜೊತೆಯಲ್ಲಿ ನೆಟ್ಟಿರುವ ಅಡಿಕೆ ಗಿಡವನ್ನು ತೋರುತ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲೂ ಆ ವಿಡಿಯೋವನ್ನು ತೋರುತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಮುಕ್ತಾಯಗೊಳಿಸಿದೆ. ಧನ್ಯವಾದಗಳು.